ಹಲೋ ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಫಟಾಫಟ್ ಅಂತ ಈಸಿಯಾಗಿರುವಂತಹ ರೆಸಿಪಿನ ಮಾಡೋದಕ್ಕೆ ಹೋಗ್ತೀವಿ. ಇವತ್ತು ಕ್ವಿಕ್ ಈಸಿ ಟೇಸ್ಟಿ ಇರುವಂಥ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇನು ಮಾಡೋದಂತಂದರೆ ರಿಚ್ ಗಾರ್ಡ್ ಪಲ್ಯ ಅಥವಾ ಹೀರೆಕಾಯಿ ಪಲ್ಯನ ನಾವು ಇವತ್ತು ಮಾಡೋದಕ್ಕೆ ಹೋಗೋಣ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ವಿತಿನ್ 15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಓಕೆನಾ? ಮತ್ತೇನಕ್ಕೆ ತಡ ಮಾಡೋದು, ಹೋಗೋಣ. ಮಾಡ್ತಾ ಇದರಿಂದ ಆಗೋ ಯೂಸಸ್ಗಳೇನು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು 4 ಟೊಮ್ಯಾಟೊ, ಒಂದು 3 ಈರುಳ್ಳಿ ಸಣ್ಣದು, ಮತ್ತು ಒಂದು 1/4 kg ಹೀರೆಕಾಯಿನ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡೋದು ಸಣ್ಣಕ್ಕೆ ಇಟ್ಕೋಬೇಕು. ಮತ್ತು ಇದು ಸಾಂಬಾರು ಪೌಡರು, ಸ್ವಲ್ಪ ಹಳದಿ ಪೌಡರು, ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೋಬೇಕು. ಟೇಸ್ಟ್ ವೈಸ್ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ 1-2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆನಿಯನ್ಸ್ ಹಾಕ್ಕೊಳ್ಳೋಣ. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದಂಗೆ ನಾವು ಕಟ್ ಮಾಡಿಟ್ಟಿರೋವಂಥ ಹೀರೆಕಾಯಿನ ಹಾಕಿ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ನೀರು ಬಿಟ್ಕೋಬೇಕು. ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಈ ಹೀರೆಕಾಯಿನ ನಮ್ಮ ಊಟದಲ್ಲಿ ಆ್ಯಡ್ ಮಾಡೋದ್ರಿಂದ ವಿಟಮಿನ್ ಎ ಬರುತ್ತೆ, ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ, ಫ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ನೀರು ಬಿಡುತ್ತೆ ಮತ್ತು ಬೇಗ ಬಾಯ್ಲ್ ಆಗುತ್ತೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ. ಹೀರೆಕಾಯಲ್ಲಿ ಫ್ಯಾಟ್ ಬರ್ನಿಂಗ್ ಅಂಶ ಇರುತ್ತೆ, ನಾನು ಆಗಲೇ ಹೇಳಿದಾಗೆ. ಅದೇ ರೀತಿ ಮಕ್ಕಳಿಗೆ ಬಾಡಿನ ತಂಪಾಗಿಡೋದಕ್ಕೆ, ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಅಥವಾ ನಮಗೆ ಬಾಡಿ ತಂಪಾಗಿರೋದಕ್ಕೆ ಹೀರೆಕಾಯಿ ತುಂಬ ಸಹಾಯ ಮಾಡುತ್ತೆ. ನೀರಿನ ಅಂಶ ಇರುತ್ತೆ, ನಾರಿನ ಅಂಶ ಇರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ, ಫೈಬರ್ ರಿಚ್ ಆಗಿರುತ್ತೆ ಇದರಲ್ಲಿ. ಸೊ ಇದನ್ನು ನಾವು ಡೈಲಿ ಅಲ್ಲದೆ ಹೋದರೂ ಅಟ್ಲೀಸ್ಟು ಮಂತ್ಲಿ 15 ಡೇಸ್ ಒನ್ಸ್ ಆದರೂ ಇದನ್ನು ನಾವು ಯೂಸ್ ಮಾಡಬೇಕು. ನೋಡಿ, ಇವಾಗ ಇಲ್ಲಿ ನೀರು ಬಿಟ್ಕೊಂಡಿದೆ. ಇದು ಸಾಲ್ಟ್ ಹಾಕಿರೋದ್ರಿಂದ ಇದನ್ನ ನಾವು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾಗ್ತಿದ್ದಂಗೆ ನಾನಿಲ್ಲಿ ಆವಾಗೇ ಇಟ್ಟಿದ್ದಂತೆ ಸಾಂಬಾರು ಪೌಡ್ರು, ಹಳದಿ ಪೌಡ್ರು ಮತ್ತು ಧನಿಯಾ ಪೌಡರ್ನ ನಾನಲ್ಲಿ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪೌಡರ್ ಇಲ್ಲ ಅಂದರೆ ನೀವು ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಹಳದಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ಏನಕ್ಕೆ ಮಿಕ್ಸ್ ಮಾಡಿದೆ ಅಂತಂದರೆ ಆ ವಾಟರ್ನ ಈ ಸಾಂಬಾರು ಪೌಡರ್ ಇದೆಲ್ಲ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಹೀರೆಕಾಯಿ ಒಳಗಡೆ ಫಸ್ಟೇ ಮಸಾಲ. ಸೊ ಹಾಗಾಗಿ ಫಸ್ಟೇ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಳ ಹಿಡಿತೈತೆ ಅನ್ನೋ ಟೈಮಿಗೆ ಸ್ವಲ್ಪ ಡ್ರೈ ಆಯಿತು ಅಂದಾಗ ನಾವು ಟೊಮೆಟೊ ಹಾಕ್ಕೊಂಡ್ರೆ ಟೊಮೆಟೊಲ್ಲಿರುವಂತಹ ವಾಟರ್ ಕಂಟೆಂಟ್ ಏನಾಗುತ್ತೆ ಅದು ತಳ ಹಿಡಿದಿರೋ ಥರ ನೋಡ್ಕೊಳ್ಳುತ್ತೆ. ನೋಡಿ, ಇವಾಗ ಟೊಮೆಟೊ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮಸಾಲ ಜೊತೆಯಲ್ಲಿ. ಇವಾಗ ನಾವು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ. ಮುಚ್ಚಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಲ್ಲದನ್ನು. ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೆಂದಿದೆಯಲ್ವ ಒಂದು ಸ್ವಲ್ಪ ಚೆಕ್ ಮಾಡಿಬಿಡೋಣ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ತಳ ಹಿಡಿತಾ ಇಲ್ಲ ಇನ್ನೂ, ಅಂದರೆ ಚೆನ್ನಾಗಿದೆ, ಇನ್ನೇನು ಪರ್ಫೆಕ್ಟಾಗಿದೆ ಕರಿ ಅಂತ. ಸೊ ಬೆಂದಿದೆಯಲ್ವ ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ. ಸೊ ನೋಡಿ, ಈಗ ಆಲ್ರೆಡಿ ಅದು ಸಾಫ್ಟಾಗಿ ಬೆಂದಿದೆ. ನೀವು ವಾಟರ್ ಹಾಕೋ ಅಗತ್ಯನೇ ಇಲ್ಲ. ಟೊಮೆಟೊನಲ್ಲಿರುವಂಥ ವಾಟರ್ ಕಂಟೆಂಟು, ಹೀರೆಕಾಯಿನಲ್ಲಿರುವಂಥ ವಾಟರ್ ಕಂಟೆಂಟು ಅದ್ರ ಜೊತೆಯಲ್ಲಿ ಅದೇನಾಗುತ್ತೆ ಬಾಯ್ಲ್ ಆಗುತ್ತೆ. ಸೊ ಈ ಲಾಸ್ಟಲ್ಲಿ ಇದು ಕರಿ ರೆಡಿಯಾಗಿದೆ ನಮಗೆ. ಇವಾಗ ನಾವೇನು ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಮುಚ್ಚಿಬಿಟ್ರೆ ನೋಡಿ ಇವಾಗ ಕರಿ ರೆಡಿಯಾಗಿದೆ. ಆಯಿಲೆಲ್ಲ ಬರ್ತಾಯಿದೆ ನೋಡಿ, ಸೆಪ್ರೇಟ್ ಆಗಿದೆ ಸೈಡಲ್ಲಿ. ಆಯಿಲ್ ಸೆಪ್ರೇಟ್ ಆಯಿತು ಅಂದರೆ ಗೊಜ್ಜು ಅಥವಾ ಪಲ್ಯ ರೆಡಿಯಾಗಿದೆ. ಇವಾಗ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿಗೆ ಚೆನ್ನಾಗಿರುತ್ತೆ ಇದು. ಸೊ ನಾನಿಲ್ಲಿ ನಿಮಗೆ ಆಯಿಲ್ ಹಾಕ್ತಲೇ ಚಪಾತಿ ಮಾಡೋದನ್ನು ತೋರಿಸ್ತೀನಿ. ಚಪಾತಿ ಅಂದರೆ ರೊಟ್ಟಿ, ನಾರ್ತ್ ಇಂಡಿಯನ್ಸ್ ಎಲ್ಲ ಇದನ್ನ ರೋಟಿ ಅಂತಲೇ ಕರೀತಾರೆ. ಸೊ ರೋಟಿ ಆಯಿಲ್ ಹಾಕ್ತಲೇ ಮಾಡೋದು. ನಮ್ಮಲ್ಲಿ ಆಯಿಲ್ ಹಾಕಿ ಜಾಸ್ತಿ ಮಾಡ್ತೀವಲ್ವ, ಇದು ಆಯಿಲ್ ಹಾಕ್ತಲೇ ಮಾಡುವಂಥದ್ದು. ನಾವು ಫಸ್ಟ್ ಇದನ್ನು ತುಂಬ ಸಣ್ಣದಾಗಿ ಒತ್ಕೋಬಾರ್ದು. ತುಂಬ ಸಣ್ಣಕ್ಕೆ ಒತ್ಕೊಂಡ್ರೆ ಏನಾಗುತ್ತೆ, ಫುಲ್ ಹಾರ್ಡ್ ಆಗಿಬಿಡುತ್ತೆ, ಒಂಥರ ಚಪಾತಿ ಥರ ಬರಲ್ಲ. ಅದು ಯಾವ ಥರ ಆಗುತ್ತೆ ಅಂದರೆ ಹಪ್ಪಳ ಥರ ಆಗಿಬಿಡುತ್ತೆ. ಸೊ ಆವಾಗ ಅದು ತಿನ್ನೋದು ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ನಾನು ಮಾಡೋದು ನಿಮಗೆ ಫುಲ್ಲು ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ, ಸಾಕು. ತುಂಬ ತೆಳ್ಳಗೆ ಹೊತ್ಕೊಳ್ಳೋದ್ರಿಂದ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಇಷ್ಟು ದಪ್ಪ ಇದ್ದರೆ ಸಾಕು, ಇಷ್ಟು ದಪ್ಪ ಇದ್ದರೆ ಸಾಕು. ತುಂಬ ತೆಳ್ಳಗೆ ತುಂಬ ದಪ್ಪ ಇದ್ದರೂ ಚೆನ್ನಾಗಿರೋದಿಲ್ಲ. ಇವಾಗ 4 ಚಪಾತಿ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ಫಸ್ಟು ರೋಟಿ ಮಾಡುವಂಥ ತವ ಚೆನ್ನಾಗಿ ಬಿಸಿ ಆಗಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಡೆ ಬೇಯಿಸ್ಕೋಬೇಕು. ನೀವು 2 ಕಡೆ ಚೆನ್ನಾಗಿ ಬೇಯಿಸೋ ಹೋಗುತ್ತೆ ಇಲ್ಲ, ಒಂದು ಕಡೆ ಬೇಯಿಸಿ ಜಸ್ಟ್ ಬೇಗನೆ ಎತ್ತಬೇಕು. ಅದನ್ನು ತುಂಬ ಹೊತ್ತು ಇಡೋಂಗಿಲ್ಲ. ನೋಡಿ ಇಷ್ಟು ಅರ್ಧನೂ ಇಲ್ಲ, ಅದು ಸ್ವಲ್ಪ ಬೆಂದರೆ ಸಾಕು. ಇವಾಗ ಆ ನೆಕ್ಸ್ಟ್ ಸೈಡ್ ಏನು ಬೇಯ್ತಾ ಇದೆಯಲ್ಲ ಆ ಸೈಡ್ ಫುಲ್ ಕಂಪ್ಲೀಟ್ ಬೇಯಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಅದು ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇಲ್ಲಿ ಬಬಲ್ಸ್ ಬರ್ತಾ ಇರುತ್ತೆ. ಆ ಬಬಲ್ಸಿಂದ ಅದು ಕೆಳಗಡೆ ಬಾಯ್ಲ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬರುತ್ತೆ ಈಗ ಬಬಲ್ಸು.
ಆ ಬಬಲ್ಸಿಂದನೇ ನಿಮ್ಗೆ ಅರ್ಥ ಆಗೋದು ಚಪಾತಿ ಕೆಳಗಡೆ ಬೇಯ್ತಾ ಇದೆ ಅಂತ. ಸೊ ಒಂದು ಸೈಡ್ ಮಾತ್ರ ಈಗ ನಾವು ಬೇಯಿಸಿರೋದು ರೋಟಿ ಆರ್ ಚಪಾತಿ. ನೋಡಿ ಇಲ್ಲಿ ಬರ್ತಾಯಿದೆ ಇವಾಗ. ಸೊ ಈಗ ಒಂದು ಸೈಡ್ ಆಗಿದೆ ನಮಗೆ. ಇದನ್ನು ನಾವು ಫ್ಲಿಪ್ ಮಾಡ್ಕೋಬೇಕು, ಬಟ್ ತವ ಮೇಲಲ್ಲ, ತವನ ತೆಗೆದು ಗ್ಯಾಸ್ ಮೇಲೆ ಫ್ಲಿಪ್ ಮಾಡಬೇಕು. ಆವಾಗ ಫುಲ್ ಫ್ಲಫಿಯಾಗಿ ಬರುತ್ತೆ. ನೋಡಿ ನಿಮಗೆ ಈಗ ಒಳಗಡೆ ಎಲ್ಲದು ಫುಲ್ ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ. ಇನ್ನೊಂದು ಥರ ಚಪಾತಿ ಮಾಡೋದು, ರೋಟಿ ಮಾಡೋದು ನಿಮಗೆ ತೋರಿಸ್ತೀನಿ ನಾನು. ಇದು ಗ್ಯಾಸ್ ಮೇಲೆ ಅಲ್ಲದೇ ತವ ಮೇಲೇ ಮಾಡುವಂಥದ್ದು. ಸೇಮ್ ಅದೇ ಪ್ರೊಸೀಜರು. ಒಂದು ಕಡೆ ಸ್ವಲ್ಪ ಇದಾದ ತಕ್ಷಣವೇ ತೆಗೆದು ಫ್ಲಿಪ್ ಮಾಡಿ ಇನ್ನೊಂದು ಕಡೆ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗಿ ಬರುತ್ತೆ. ಆವಾಗಲೂ ಅಷ್ಟೇ, ಅದು ಸ್ವಲ್ಪ ಬೇಯ್ತು ಅಂದಾಗ ಒಂದು ಕ್ಲಾತು ತೊಗೊಂಡು ನೀವೇನು ಮಾಡಬೇಕು, ಸ್ವಲ್ಪ ಅಲ್ಲಲ್ಲೇ ಪ್ರೆಸ್ ಮಾಡ್ತಾ ಇರಬೇಕು, ಎಡ್ಜೆಲ್ಲ ಪ್ರೆಸ್ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ನೋಡಿ, ಅಲ್ಲಿ ಫ್ಲಫಿಯಾಗಿ ಬರ್ತಿದೆಯಲ್ಲ, ಅದು ಸ್ವಲ್ಪ ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಚೆನ್ನಾಗಿ ಬೆಂದಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದು ಕೂಡ ಚೆನ್ನಾಗಿರುತ್ತೆ ವಿತೌಟ್ ಆಯಿಲು. ಡಯಟ್ ಮಾಡೋರಿಗೆಲ್ಲ ಈ ಚಪಾತಿ ವಿತೌಟ್ ಆಯಿಲು ನಿಮಗೆ ರೋಟಿ ತಿನ್ನೋದು ಚೆನ್ನಾಗಿರುತ್ತೆ. ಯಾಕಂದರೆ ಕರಿಯಲ್ಲಿ ಜ್ಯೂಸಿ ಇರೋದ್ರಿಂದ ಈ ನಮ್ಮ ರೋಟಿ ಆರ್ ಚಪಾತಿಗೆ ನಮಗೆ ಏನು ಬೇಕಿಲ್ಲ, ಆಯಿಲ್ ಬೇಕಾಗಿಲ್ಲ, ಆಯಿಲ್ ಮಾಡೋಗುತ್ತೆ ಇರೋದಿಲ್ಲ. ಸೊ ಆಯಿಲ್ ಫ್ರೀ ಕೂಡ ನಿಮಗೆ ಡಯಟಲ್ಲಿ ಹೆಲ್ಪ್ ಮಾಡುತ್ತೆ ಅಲ್ವಾ. ಸೊ ನೋಡಿ ಇದು ಕೂಡ ಉಬ್ತಾ ಇದೆ. ಸೊ ಹೀಗೆ 2 ಟೈಪ್ಸಲ್ಲಿ ನೀವು ರೋಟಿ ಮಾಡ್ಬೋದು. ಈಗ ರೋಟಿ ಕರಿ ಎಲ್ಲ ರೆಡಿಯಾಗಿದೆ. ಇದು ಹೀರೆಕಾಯಿ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮಾಡೋದಕ್ಕೆ ಸಿಂಪಲ್ ಈಸಿ ಅಂತ ಅನಿಸಿದ್ರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ನೋಡಿ ರೋಟಿ ಎಣ್ಣೆ ಹಾಕಿಲ್ಲ ಆದರೂ ಕೂಡ ಅದು ಸಾಫ್ಟ್ ಇದೆ. ಐ ವಿಲ್ ಶೋ ಯು. ಮತ್ತು ಸಲಾಡು, ಕ್ಯಾರೆಟು, ಒಂದು ಸ್ವಲ್ಪ ಆನಿಯನ್ನು ಇಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಚಿಲ್ಲಿ ಇಷ್ಟಪಡೋರಿಗೆ, ಚಿಲ್ಲಿ ನಮ್ಮ ಯಜಮಾನ್ರಿಗಂತೂ ಚಿಲ್ಲಿ ಇಷ್ಟ, ಸೊ ಹಾಗಾಗಿ ನಾನು ಇಡ್ತಾಯಿದ್ದೀನಿ. ಮತ್ತು ಫ್ರೂಟು ಒಂದು ಮ್ಯಾಂಗೋ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ನ್ಯೂಟ್ರಿಷನ್ ರಿಚ್ ಫುಡ್. ಫೈಬರ್ ಇದೆ ಅದರಲ್ಲಿ, ಫ್ರೂಟ್ಸಲ್ಲಿ ಕೂಡ ಅಷ್ಟೇ ತುಂಬ ಒಳ್ಳೆ ನ್ಯೂಟ್ರಿಷನ್ಸ್ ಇರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಚಪಾತಿ. ಟೇಸ್ಟ್ ಮಾಡ್ತೀನಿ ನಾನು ಒಂದು ಸ್ವಲ್ಪ. ನೋಡಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಸೊ ನೋಡಿ ಇವಾಗ ನಾನು ನಿಮಗೆ ಚಪಾತಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೀವು ಜಸ್ಟ್ ಕರ್ಚೀಫ್ ಥರ ಮಡಿಸ್ಬೋದು ಅದನ್ನು, ಅಷ್ಟು ಸಾಫ್ಟಾಗಿ ಬರುತ್ತೆ. ನಾವೇನಾದರೂ ತೆಳ್ಳಗೆ ಒತ್ತಿದ್ರೆ ಇಷ್ಟು ಸಾಫ್ಟ್ ಬರಲ್ಲ, ಎಣ್ಣೆ ಹಾಕಿದ್ರೂ ಕೂಡ ಇಷ್ಟು ಸಾಫ್ಟ್ ಬರಲ್ಲ. ಸೊ ನೀವು ಎಷ್ಟು ಇಟ್ಟರೂ ಕೂಡ ಅದು ಹಾರ್ಡ್ ಆಗೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಿಸ್ ಈಸ್ ಟುಡೇಸ್ ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ವಿತ್ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಪಲ್ಯನ ಮಾಡ್ಬೋದು. ಯು ಕ್ಯಾನ್ ಸರ್ವ್ ವಿತ್ ರೈಸ್ ಆ್ಯಂಡ್ ಚಪಾತಿ ಆಲ್ಸೋ. ಸೊ ನೀವು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಯಾಕಂದರೆ ಇಷ್ಟು ಈಸಿಯಾಗಿರುತ್ತೆ, ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತಂದರೆ ಆರಾಮಾಗಿ ಮಾಡ್ಬೋದು. ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಈಗ ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ದೀವಿ ಇದನ್ನು. ಸೊ ನೀವು ಈಗ ಫಟಾಫಟ್ ಅಂತ ಕಿಚನ್ಗೆ ಹೋಗಿ ಇದನ್ನು ರೆಡಿ ಮಾಡಿ ಮತ್ತು ಸರ್ವ್ ಮಾಡಿ. ಅದು ಹೇಗಿತ್ತು ಅನ್ನೋದನ್ನು, ಆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.